ಇತ್ತೀಚೆಗೆ ಒಂದು ಟ್ರೆಂಡ್ ನಡೀತಿದೆ. ಏನಪ್ಪ ಅಂತಂದರೆ ಈ IVF ಅನ್ನೋ ಒಂದು ಟೆಕ್ನಾಲಜಿ ಬಂದಿದೆ. ಸೊ ಈ IVF ಟೆಕ್ನಾಲಜಿ ಏನಪ್ಪ ಅಂತಂದರೆ ಯಾರಿಗೆ ಮದುವೆ ಆಗಿ ಬಹಳ ವರ್ಷಗಳ ಕಾಲ ಮಕ್ಕಳನ್ನು ಹೇರುವಂತಹ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ, ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್. ಆದರೆ ಈಗ ಮದುವೆ ಆಗದೆ ಇರೋರು ಅಥವಾ ಮದುವೆಯಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡ ಸಂಸಾರದಲ್ಲಿ ಚೆನ್ನಾಗಿದ್ರು ಕೂಡ ಅವ್ರಿಗೆ ನಮ್ಮ ಆರೋಗ್ಯ ಎಲ್ಲ ಹಾಳಾಗ್ಬಿಡುತ್ತೋ, ನಮ್ಮ ಬ್ಯೂಟಿ ಎಲ್ಲಿ ಹೋಗ್ಬಿಡುತ್ತೋ ಅಂತ ಹೇಳಿ ಈ IVF ತಂತ್ರಜ್ಞಾನದಿಂದ ಯಾರೋ ಒಬ್ಬ ಬಾಡಿಗೆ ತಾಯಿನ ತಗೊಂಡು ಈ IVFಯಿಂದ ಮಗುನ ಇರೋವಂಥದ್ದು, ಅದನ್ನು ಏನೋ ಹೇಳ್ತಾರೆ, ಸರಗೋಸಿ ಅಂತನೋ ಏನೋ ಹೇಳ್ತಾರೆ, ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಈ IVF ಅಂದರೆ ನಿಮಗೆ ಗೊತ್ತು, ಕೃತಕ ಗರ್ಭಧಾರಣೆ, ಇನ್ವರ್ಟೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಇದು ಯಾವುದೇ ತಂದೆ ತಾಯಿಯ ಒಂದು ಸೇರುವಿಕೆಯಿಂದ ಕ್ರಿಯೇಟ್ ಆಗುವಂತಹ ಒಂದು ಭ್ರೂಣ ಅಲ್ಲ. ಇದನ್ನು ಲ್ಯಾಬಲ್ಲಿ ಒಂದು ಗಾಜಿನ ಬೀಕರ್ನಲ್ಲಿ ಹೆಣ್ಣಿನ ಅಂಡಾಣು ಮತ್ತು ಗಂಡಿನ ವೀರ್ಯಾಣುನ ತಗೊಂಡು ಲ್ಯಾಬಲ್ಲಿ ಬೆಳೆಸಿ ಅದು ಹೆಲ್ದಿಯಾಗಿದ್ದರೆ ಅದನ್ನು ಒಂದು ಏನು ಮಗುನ ಹೆರೋಕೆ ರೆಡಿಯಾಗಿರುವಂತಹ ಒಂದು ಹೆಣ್ಣು ಮಗಳ ಗರ್ಭಕ್ಕೆ ಸೇರಿಸುವಂಥದ್ದು. ಇದನ್ನು ಹೇಳ್ತೀವಿ ಹೆಣ್ಣು ಮಗು ಅಂತ. ಯಾಕೆಂದರೆ ನಾನು ಮದುವೆ ಆಗಿರೋ ಹೆಣ್ಮಕ್ಳು ಅಂತ ಹೇಳಿಲ್ಲ, ಯಾವ ಹೆಣ್ಣು ಮಗುಗೆ ಬೇಕಾದರೂ ಇದನ್ನು ಹಾಕ್ಬೋದು. ಹಾಕಿದ್ರೆ ಅವ್ರಿಗೆ ಮಗು ಆಗುತ್ತೆ, ಈವನ್ ಗಂಡನೂ ಬೇಕಿಲ್ಲ, ಮದುವೆನೂ ಬೇಕಿಲ್ಲ. ಆದರೆ ಇದು ಪ್ರಕೃತಿಗೆ ಎಷ್ಟು ವಿರೋಧವಾದದ್ದಲ್ವಾ. ಯಾವತ್ತೂ ಒಂದು ಮಗು ಅನ್ನೋದು, ಈ ಮಗುಗೆ ಏನಾಗುತ್ತೆ, ಅಕಸ್ಮಾತ್ ನಾವು ತಂದೆ ತಾಯಿ ಇಬ್ಬರು ಇದ್ದು ಬೇರೆಯವ್ರ ಹತ್ರ ಮಗು ಅಂದರೆ ನಮ್ಮ ಅಂಡಾಣುನ ಮತ್ತು ವೀರ್ಯಾಣುನ ಕೊಟ್ಟು ಆ ಬೇರೆ ಬಾಡಿಗೆ ತಾಯಿಯಿಂದ ಆ ಹೆತ್ತರೂ ಕೂಡ ನಮಗೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಂತಹ ಒಂದು ಅನುಭವ ಅಥವಾ ಒಂದು ಖುಷಿ ಸಂತೋಷ ನಮಗೆ ಸಿಗಲ್ಲ. ಆ್ಯಸ್ ಎ ಲೇಡಿ ನಾನು ಹೇಳ್ತಾ ಇರೋದು. ಓಕೆ, ತಾಯ್ತನ ಅನ್ನೋದು ಅನುಭವಿಸ್ಬೇಕದು. ಮಗು ಹೊಟ್ಟೆಗೆ ಬಂದಾಗಿಂದನೂ ಕೂಡ ನಾವು ಅದನ್ನು ಅನುಭವಿಸ್ಬೇಕು. ಇನ್ನು ಮದುವೆನೇ ಆಗದೆ ಇರೋ ಅಂತಹ ಲೇಡೀಸ್ಗೆ ನಾ ಏನು ಹೇಳಬೇಕು, ಪ್ರಕೃತಿ ವಿರೋಧವಾಗಿ ನಾವು ಯಾಕೆ ಈ ಥರ ಕೆಲಸಗಳನ್ನೆಲ್ಲ ಮಾಡಬೇಕು? ಹೌದಲ್ವಾ, ನಿಜ ಅಲ್ವಾ? ನೀವು ಇದನ್ನ ಒಪ್ತೀರಾ ಅಲ್ಲ? ಸೊ ಇದು ಹಿಂಗಿದ್ದಾಗ ಗಂಡಿನ ಅವಶ್ಯಕತೆ ಇರೋದೇ ಇಲ್ಲ, ಯಾರೂ ಮದುವೆ ಆಗೋದೇ ಬೇಕಿಲ್ಲ. ಹಾಗಿದ್ರೆ ಮುಂದೆ ಪ್ರಕೃತಿ ಹೆಂಗೆ ನಡಿಬೇಕು? ನಾವು ಯಾಕೆ ಪ್ರಕೃತಿಗೆ ವಿರೋಧವಾಗಿ ಎಲ್ಲ ಕೆಲಸಗಳನ್ನ ಮಾಡಿದ್ದೀವಿ? ಇಲ್ಲಿವರೆಗೂ ಪ್ರಕೃತಿಗೆ ವಿರೋಧವಾಗಿ ಎಲ್ಲ ಕೆಲಸಗಳನ್ನ, ಏನು ಪೊಲ್ಯೂಷನ್ ಇರ್ಬೋದು, ಅನಾಚಾರಗಳು, ಅತ್ಯಾಚಾರಗಳೆಲ್ಲ ಮಾಡಿದ್ದೀವಿ. ಇಂತಹ ಒಂದು ಪವಿತ್ರ ಕೆಲಸನೂ ಕೂಡ ನಾವು ಯಾಕೆ ಈ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ.